ನೋಡಿ, ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಮನೆಯಲ್ಲಿ ಕೂರಿಸಿದಾಗ ಸ್ವಲ್ಪ ಮಾನ್ಯತೆ ಮಾಡ್ಕೋಬೇಕು. ಅವಾಗ ನಮ್ಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಯ್ತು, CM ಅವರು ಆಯ್ತು ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಬಿಡಲಾದೆ ಒಂದೊಂದು ಶಬ್ದವನ್ನ ಕೂಡ ನಾವು ಅವ್ರಿಗೆ ಇದು ಮಾಡೋ ಅಂತ ಹೇಳಿದ್ದೀನಿ. ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರಿಸಿದದ್ದು, ಮತ್ತೊಂದು ಭೇಟಿ ಮಾಡ್ತೀನಿ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದ್ರ ಭೇಟಿ ಮಾಡ್ತೀನಿ ಅವ್ರಿಗೆ. ಹೀಗಾಗಿ ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ. ಆದ್ರೆ ಇದನ್ನ ಸ್ಪಷ್ಟತೆ ಎತ್ಕೊಂಡ್ಮೇಲೆ ನಾವು ಮಾಡಿದ್ರೆ ಮತ್ತದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಗೊತ್ತಾಗಲ್ಲ. ಯಾರು ನನಗೆ ಗೊತ್ತಿಲ್ಲಪ್ಪ, ಅದು ಕಾನೂನುವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳ ಹೊಡೆದು ನಡೀತದ, ಅದು ನನಗೆ ಗೊತ್ತಿಲ್ಲಪ್ಪ. ನನಗದು ಗೊತ್ತಿಲ್ಲ. ಆದ್ರೆ ಇಷ್ಟೇ, ನೀವು ಕೂಡ ಇದೀರಿ ಮಾಧ್ಯಮದವರು, ನಿಮ್ಗೆ ಯಾರ ಕಪಾಳಿಗೆ ಹೊಡೆದು ನಡೀತದ? ಸಮವಸ್ತ್ರ ಬೈಕಿದ್ದವ್ರು ಯಾರು ಮಾಡ್ತದ? ಸುಮ್ನೆ ಸ್ವಾಮೀಜಿನೇ ಇರ್ಲಿ, ಯಾರೇ ಇರ್ಲಿ, MB ಪಾಟೀಲ್ ನಾನು ಕಪಾಳಿಗೆ ಹೊಡೆದು ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದು ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆ ವಿಚಾರದಲ್ಲಿ ಉತ್ತರ ಸಹ ಜಿಲ್ಲಾ ಆಡಳಿತ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಗೊತ್ತಾರೆ, ಚರ್ಚೆ ಮಾಡಿ. ಅಲ್ಲ, ಇವ್ರು ಹೋರಾಟಗಾರದು ನೀವು ಹೇಳ್ತಿರಲ್ಲಪ್ಪ, ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಮತ್ತೆ ಅದ್ರೂ ಹೇಳಿದ್ದೀನಿ. ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇದು ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟ ಮಾಡೋ ಹೋರಾಟದ ಉದ್ದೇಶ ಏನು? ಉದ್ದೇಶ ಏನು ಹೇಳಿ ನನಗೆ. ಯಾರು ಮುಖ್ಯ ಹಾಗೆ ನಾ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡ್ಲಿಕ್ಕೆ. ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕ್ ಆಗದಲ್ಲ. ದಿವಸ 1000 ಸ್ಟ್ರೈಕ್ ಆಗ್ತಾವ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರ್ದು ಕೊಡ್ತೀರಾ, ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದ್ರೆ ಈಗೂ ಕೂಡ ಹೇಳ್ತೀನಿ, ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವ ಹೊಂದಿದ್ದೀನಿ. ಇದನ್ನು ಕೂಡ ಹೇಳ್ತೀನಿ, ಮುಖ್ಯಮಂತ್ರಿಗಳು ಬರ್ತಾರೆ 9ನೇ ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ 12 ಮುಖಂಡರು ಯಾರಿದಾರ ಅವ್ರನ್ನ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಗೆ ಹೇಳ್ತೀವಿ. ಆದ್ರೆ ನೀವು ರೈಟಿಂಗ್ ನಾಗ ಕೊಡ್ರಿ, ಕ್ಯಾಬಿನೆಟ್ ಡಿಸಿಷನ್ ಮಾಡ್ರಿ, ಈಗನೂ ಆಗಲ್ಲ ಮುಂದೂ ಆಗುದಿಲ್ಲ, ಮಾಡಿಸುವಂತದ್ದು ಹೇಳಿದ ಮೇಲೆ ವಿಶ್ವಾಸ ಇರ್ಬೇಕು, ನಂಬಿಕೆ ಇರ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರಿ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ. ಆಯ್ತಲ್ಲ, ಅದು ನೋಡ್ರಿ ಕೋರ್ಟ್ ಇದು ನನ್ನ SP ಜೊತೆ ಮಾತನಾಡ್ತೀನಿ. ಇವತ್ತು ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ನಲ್ಲಿ ಅವ್ರಿಗೂ ಕೂಡ ಏನ್ ಸಹಾಯ ಮಾಡೋದು ಅಲ್ಲ. ಅವರು ಕೂಡ ಯಾರು ಕಪಾಳ ಹೊಡೆದಿರಲ್ಲ, ಅವರು ಕೂಡ ಕ್ಷಮೆ ಕೇಳ್ಬೇಕಾಗ್ತದೆ ಅವರ ಅಧಿಕಾರಿಗೆ. ಈಗ ಸಮವಸ್ತ್ರದ ಮೇಲೆ ಪೇ ಮಾಡೋದು ಬಹಳ ದೊಡ್ಡ ಅಪರಾಧ. MB ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ, ನಾನ್ ಮಾಡಿದ್ರು ತಪ್ಪೇ ಅದು.